ಕಣ್ಣು ಮುಚ್ಚಿ ಡೌನ್ ಕುಜಲ್ ಬಂದರೆ ಎಂತ ಕೋಲ್ಡ್ ಉಂಟು ದೇವರೇ. ಟಿಶ್ಯೂ ತಗ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಕಾಡೆಮಿಲಿ ಏನೇನೆಲ್ಲ ಹೇಳ್ಕೊಟ್ಟಿದ್ದೀವಿ ಅಂತ ನೋಡೋ ಕ್ಯೂರಿಯಾಸಿಟಿ ಇದೆಯಾ? ಹಾಗಾದರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನೋಡ್ತಾ ಇರೋ ಲುಕ್ಕು ಮುಹೂರ್ತಮ್ ಲುಕ್. ಈ ಮೇಕಪ್ಪು HD ಮೇಕಪ್ ಆಗಿರುತ್ತೆ. ಎಲ್ಲ ಥರ ಮುಹೂರ್ತಗಳಿಗೆ ನಾವು HD ಮೇಕಪ್ನ ರೆಕಮೆಂಡ್ ಮಾಡ್ತೀವಿ. ಟೆಕ್ನಿಕ್ ಮೇಕಪ್ ಅಷ್ಟೇ. ನಾನು ಫಸ್ಟ್ ಲೂಸ್ ಪೌಡರ್ ಯೂಸ್ ಮಾಡಿದ್ದೀನಿ, ಆಮೇಲೆ ನ್ಯೂಟ್ರಲೈಸರ್ ಯೂಸ್ ಮಾಡಿದ್ದೀನಿ, ಫೌಂಡೇಶನ್ ಯೂಸ್ ಮಾಡಿದ್ದೀನಿ, ಐಸ್ ಕ್ಯೂಬ್ ಪೂರ್ತಿ ರಬ್ ಮಾಡಿದ್ದೀನಿ ಅಷ್ಟೇ. ಈಗ ನೋಡ್ತಾ ಇರೋ ಲುಕ್ ಬಂದು ಹೈ ಫ್ಯಾಷನ್ ಲುಕ್. ಸೊ ಈ ಸ್ಮೋಕಿ ಹೈಸ್ ಹಾಗೆ ಪಾರ್ಟಿ ವೇರ್ ಡ್ರೆಸ್ ಹಾಕೊಂಡಾಗ ಯಾವ ರೀತಿ ಮೇಕಪ್ ಮಾಡಬೇಕು ಅಂತ ತೋರಿಸಿರೋ ಅಂಥ ಮೇಕಪ್ ಆಗಿರುತ್ತೆ. ತುಂಬ ಹತ್ರ ಸ್ಪಾಟ್ಸ್ ಆಗುತ್ತೆ, ಈ ಡಿಸ್ಟೆನ್ಸಿಗೆ ಇಟ್ಕೋತೀನಿ. ವಿಡಿಯೋ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇದು ಏರ್ ಬ್ರಷ್ ಮೇಕಪ್ ಅಂತ. ಇದು ಆ್ಯಕ್ಚುಲಿ ಟ್ರೆಂಡಿಂಗಲ್ಲಿ ಇದೇನೇ ಇರೋದು. ಎಲ್ಲ ಬ್ರೈಡಲ್ ಆರ್ಟಿಸ್ಟ್ಗಳು ಸಹ ಇದನ್ನೇ ಬೇಕು ಅಂತ ಬಯಸ್ತಾರೆ. ಸೊ ಇದನ್ನು ಸಹ ನಾವು ಫಸ್ಟ್ ಪ್ರಿಫರೆನ್ಸ್ ಆಗಿ ತೊಗೋತೀವಿ. ಹೇರ್ ಬ್ರಷ್ ಮೇಕಪ್ ಮಾಡಿಸ್ಕೊಳೋದಕ್ಕೆ ಅವ್ರು ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋರ್ಗೆ ಮಾತ್ರ ನಾವು HD ಮೇಕಪ್ನ ಹೇಳ್ತೀವಿ. ಸೊ ಇದರಲ್ಲಿ ತುಂಬ ಫಿನಿಶಿಂಗ್ ಆಗಿ ಬರುತ್ತೆ, ವಾಟರ್ ಪ್ರೂಫ್ ಮೇಕಪ್ ಬರುತ್ತೆ, ಹಾಗೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಸ್ವೆಟ್ ಪ್ರೂಫ್ ಸಹ ಇರುತ್ತೆ. ಸೊ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಸ್ಟೂಡೆಂಟ್ಸು ಸೆಲ್ಫ್ ಮೇಕಪ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿರುವಾಗ ಅವ್ರಿಗೆ ಇಂಡಿವಿಜುವಲ್ ಆಗಿ ನಾವು ಅಟೆನ್ಷನ್ನ ಕೊಡ್ತೀವಿ. ಹಾಗೆ ಪ್ರಾಕ್ಟೀಸಲ್ಲಿ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸಹ ಇರುತ್ತೆ. ನಮ್ಮ ಅಕಾಡೆಮಿಲಿ ಏನೇನೆಲ್ಲ ಇರುತ್ತೆ ಅಂತ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇದು 35 ಡೇಸ್ ಕೋರ್ಸ್ ಆಗಿರುತ್ತೆ. ಫಸ್ಟು ಡಿಜಿಟಲ್ ಮಾರ್ಕೆಟಿಂಗ್ ಕ್ಲಾಸಸ್ ಇರುತ್ತೆ, 30 ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್ಸ್ ಇರುತ್ತೆ. ಹೇರ್ ಸ್ಟೈಲಲ್ಲಿ ರೂಟ್ ಟೆಕ್ನಿಕ್ ಸಹ ಹೇಳ್ಕೊಡ್ತೀವಿ, ಟ್ರೆಂಡಿಂಗ್ ಹೇರ್ ಸ್ಟೈಲ್ ಸಹ ಹೇಳ್ಕೊಡ್ತೀವಿ. ಹಾಗೆ ಮೇಕಪ್ ಕ್ಲಾಸಸ್ಸಲ್ಲಿ ಸ್ಕಿನ್ ಅನಾಟಮಿ, ಹಾಗೆ ಕೆಮಿಕಲ್ ಫಾರ್ಮುಲಾಸ್, ರೂಟ್ ಸೈನ್ಸ್, ಡೆಮೋ ಅಂತ ಬಂದರೆ HD, ವಾಟರ್ ಪ್ರೂಫ್ ಹೇರ್ ಬ್ರಷ್, ಮೆಚೂರ್ ಸ್ಕಿನ್, ಗ್ರೂಮ್ ಮೇಕಪ್. ಇದರಲ್ಲಿ ಡೂ ಆ್ಯಂಡ್ ಡೋಂಟ್ಸ್ ಆಫ್ ಮೇಕಪ್ಪಲ್ಲಿ ಸಹ ಹೇಳ್ಕೊಡ್ತೀವಿ. 2 ಅವರ್ಸ್ ಮಾಡೋ ಮೇಕಪ್ನ ಹಾಫ್ ಆನ್ ಅವರಲ್ಲಿ ಹೇಗೆ ಮಾಡೋದು ಅಂತ ಸಹ ಹೇಳ್ಕೊಡ್ತೀವಿ. ಹಾಗೆ ಕಾಂಪ್ಲಿಮೆಂಟ್ರಿಲಿ ನೈಲ್ ಆರ್ಟ್, ಫ್ಲೋರಲ್ ಆರ್ಟ್, ಹಾಗೆ ಸ್ಯಾರಿ ಡ್ರೇಪಿಂಗ್, ಬಾಕ್ಸ್ ಫೋಲ್ಡಿಂಗ್, ಹ್ಯಾಂಗರ್ ಫೋಲ್ಡಿಂಗ್, ಪೋರ್ಟ್ಫೋಲಿಯೋ ಸಹ ಫ್ರೀ ಇರುತ್ತೆ. ಡಾರ್ಕ್ ಆಯ್ತಾ? ಈಗ ಯೂಸ್ ಮಾಡಿ ಚೆಕ್ ಮಾಡಿ ಬಂತಾ? ಈಗ ಇಷ್ಟನ್ನು ಮಿರರ್ ಕಡೆ ತಿರುಗಿಸಿ ನೀವು ಚೆಕ್ ಮಾಡ್ಕೊಳ್ಳಿ, ಯಾವ್ದು ಕರೆಕ್ಟು ಯಾವ್ದು ರಾಂಗ್ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ಅಕಾಡೆಮಿಲಿ ಬಂದು ಜಾಯ್ನ್ ಆಗಿರೋರು ಪುಣ್ಯವಂತರು ಅಂತಲೇ ಹೇಳಬೇಕು. ಎಲ್ಲ ಅಕಾಡೆಮಿಲೂ ಹೋಗಿ ಏನು ಮೇಕಪ್ ಕಲ್ತ್ಕೊಂಡು ಬಂದಿರೋರು ಸುಮಾರು ಜನ ನಮ್ಮ ಅಕಾಡೆಮಿಗೆ ಬಂದು ಜಾಯ್ನ್ ಆಗಿದ್ದಾರೆ. ಯಾಕಂದರೆ ಪ್ರಾಡಕ್ಟ್ಸಲ್ಲಿ ಕೊಡೋದಿಲ್ಲ, ಪ್ರಾಕ್ಟೀಸ್ಗೆ ಒಂದು ಕಂಪ್ಲೇಂಟ್ ಇರುತ್ತೆ. 2ನೇ ಕಂಪ್ಲೇಂಟ್ ಬಂದು ಕೇಳಿರೋ ಕ್ವಶನ್ನೇ ಮತ್ತೆ ಕೇಳಿದ್ರೆ ಅವರು ಕೋಪ ಮಾಡ್ಕೊಂಡು ಸರಿಯಾಗಿ ಹೇಳ್ಕೊಡಲ್ಲ ಅನ್ನೋದಿರುತ್ತೆ. ಬಟ್ ನಮ್ಮ ಅಕಾಡೆಮಿಲಿ ಖಂಡಿತ ಆ ಥರ ಇಲ್ಲ. ನಮ್ಮ ಮೆಂಟರ್ ಒಂದು ಸರಿ ಇಲ್ಲ 100 ಸಲ ಕೇಳಿದ್ರು ಹೇಳ್ಕೊಡ್ತಾರೆ. ಸೊ ಅರ್ಥ ಮಾಡಿಸೋವರೆಗೂ ನಾವು ಬಿಡೋದಿಲ್ಲ. ಪ್ರತಿಯೊಂದು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಒಬ್ಬೊಬ್ಬರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಪ್ರಾಡಕ್ಟ್ಸ್ ಮೇಲೆ. ಆಗ ಇರೋ 2 ಶೇಡಲ್ಲಿ ಎಲ್ಲ ಸ್ಕಿನ್ ಟೈಪ್ಸ್ಗೂ ಹೇಗೆ ಮ್ಯಾಚ್ ಮಾಡೋದು ಅನ್ನೋ ಸಹ ಹೇಳ್ಕೊಡ್ತೀವಿ. ಈ ಟ್ರಿಕ್ಸ್ ಆ್ಯಂಡ್ ಟಿಪ್ಸು ನಿಮಗೂ ಬೇಕು ಅಂದರೆ ನಮ್ಮ ಅಕಾಡೆಮಿಲಿ ಈಗಲೇ ಜಾಯ್ನ್ ಆಗಿ. ಸೊ ಇವಾಗ ನೀವು ನೋಡ್ತಾ ಇರೋ ವಿಡಿಯೋ ಬಂದು ಕಂಪ್ಲೀಟ್ಲಿ ಕೋರ್ಸ್ ಕಂಪ್ಲೀಟ್ ಆಯಿತು. ಫೈನಲಾಗಿ ಇವ್ರ ಪೋರ್ಟ್ಫೋಲಿಯೋಗೂ ಮುಂಚೆ ಅವ್ರ ಫ್ರೆಂಡ್ಸ್ನ ಯಾರನ್ನಾದ್ರೂ ಕರ್ಕೊಬಂದು ಮೇಕಪ್ ಮಾಡಿ ನಮಗೆ ಕಂಪ್ಲೀಟ್ ಲುಕ್ನ ಮಾಡಿ ತೋರಿಸ್ಬೇಕಾಗಿರುತ್ತೆ. ಇದು ಆ್ಯಕ್ಚುಲಿ ಟೆಸ್ಟ್ ಅಂತಲೇ ಹೇಳ್ಬೋದು. ಸೊ ಸ್ಟೂಡೆಂಟ್ಸು ಟೆಸ್ಟಲ್ಲಿ ಪಾಸ್ ಆಗಿದ್ದಾಯಿತು. ನೀವೇ ನೋಡ್ತಿರ್ಬೋದು ಮಾಡೆಲ್ಸ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಕರ್ಕೊಬಂದಿದ್ದಾರೆ ಅಂತ. ಸೊ ನಮ್ಮ ಕ್ಲಾಸಸ್ ಮುಗಿದ್ಮೇಲೆ ಇವ್ರಿಗೆ ಪೋರ್ಟ್ಫೋಲಿಯೋ ಒಂದು ಪೆಂಡಿಂಗ್ ಇದೆ. ಪೋರ್ಟ್ಫೋಲಿಯೋ ಮುಗಿಸಿ ಇವ್ರಿಗೆ ಸರ್ಟಿಫಿಕೇಟ್ ಕೊಡೋದು ಒಂದೇ ಈ ಬ್ಯಾಚಲ್ಲಿ ಬಾಕಿ ಇರೋದು. ಸೊ ಮಿಕ್ಕಿದ ರಿಮೈನಿಂಗ್ ಏನೇನು ಕ್ಲಾಸಸ್ ಪೆಂಡಿಂಗ್ ಇದೆ ಅಂದರೆ ಗ್ರೂಮ್ ಮೇಕಪ್, ಹಾಗೆ ಮೆಚೂರ್ ಸ್ಕಿನ್ ಮೇಕಪ್, ಹ್ಯಾಂಗರ್ ಫೋಲ್ಡಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಇಷ್ಟು ಕ್ಲಾಸಸ್ ಪೆಂಡಿಂಗ್ ಇದೆ. ಸೊ ನಾವು ಪೋರ್ಟ್ಫೋಲಿಯೋ ಶೂಟ್ನ ನೆಕ್ಸ್ಟ್ ಕಮಿಂಗ್ ವೀಕಲ್ಲಿ ಇಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೂ ಮುಂಚೆ ಒಂದು ವೀಕಲ್ಲಿ ಈ ರಿಮೈನಿಂಗ್ ಕ್ಲಾಸಸ್ನೆಲ್ಲ ಮುಗಿಸ್ಕೋಬೇಕು ಅಂತ
ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಅಕಾಡೆಮಿಗೆ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ಬ್ಯಾಚಲ್ಲಿ ಅಷ್ಟೇ ನಾವು ಕಮ್ಮಿ ಫೀಸ್ ಇತ್ತು, ಕಮ್ಮಿಂಗ್ ಬ್ಯಾಚಲ್ಲೆಲ್ಲ ಫೀಸು ನಿಜಕ್ಕೂ ಕಮ್ಮಿ ಇರೋದಿಲ್ಲ. ಸೊ ನಾನು ಫಸ್ಟು ವಿಡಿಯೋದಲ್ಲೇ ನಾನು ಈ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ಸೊ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಬೇಗ ಸೀಟ್ನ ಎನ್ರೋಲ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್. ಎಂತ ಕೋಲ್ಡ್ ಉಂಟು ದೇವರೇ. ಟಿಶ್ಯೂ ತಗ, ಹಂಗೆ